ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತೀರಾ? ರಾಜೇಶ್ವರಿ ಮೇಡಮ್ ಎಷ್ಟು ದೊಡ್ಡ ಶ್ರೀಮಂತರು. ಅವ್ರು ಯಾಕೆ ಕೆಲಸದೊಳನ ಸೊಸೆ ಮಾಡ್ಕೋತಾರೆ? ರೀ, ನಾನೇನ್ ಸುಳ್ಳು ಹೇಳ್ತೀನ? ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಹಾಗೆ ಇವ್ರ ಜೀವನ. ಅವ್ರ ಮಗ ಮದುವೆ ಆಗಿರೋದು ಯಾರನ್ನ ಗೊತ್ತಾ? ಅವ್ರ ಮದುವೆಯಲ್ಲಿ ಕೆಲಸ ಮಾಡಕ್ ಬಂದಿದ್ಲಲ್ಲ ಆ ಕೆಲಸದವಳನ್ನ. ಪಾಪ ಕೆಲಸದವಳು ಇವ್ರ ಸೊಸೆ ಅಂತ ಹೇಳ್ಕೊಳಕ್ ಆಗದೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಷ್ಟೇ. ಸರ್, ಸುಮ್ಮನೆ ಅವರಿಗೆ ಅವಮಾನ ಆಗುವಂಥ ಮಾತು ಮಾತಾಡಬೇಡಿ. ಅವ್ರ ಸ್ಟೇಟಸ್ ಎಂಥದಂತ ನಮಗೆ ಗೊತ್ತಿದೆ. ಅವ್ರ್ಯಾಕೆ ಕೆಲಸ ಮಾಡೋರನ್ನ ಸೊಸೆ ಮಾಡ್ಕೊತಾರೆ? ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎದುರುಗಡೆನೆ ನಿಂತಿದಾರಲ್ಲ ಅವ್ರನ್ನೇ ಕೇಳಿ. ಮುಚ್ಚಿಟ್ಟಿರೋ ಸತ್ಯ ಹೊರಗ್ ಬರುತ್ತೆ. ನಮ್ ಮನೆಯಲ್ಲಿ ಏನಾದ್ರೂ ಹೀಗ್ ನಡೆದಿದ್ರೆ ಎಲ್ರೂ ನೇಣಾಕೊಂಡು ಸತ್ತೋಗ್ತಿದ್ವಿ. ಆದ್ರೆ ಕೆಲವರು ಬಂಡ ಧೈರ್ಯದ ಮೇಲೆ ಬದುಕ್ತಿರ್ತಾರೆ.